ನಿಮ್ಮ ಎತ್ತರ ನಿಮ್ಮ ಡಿಎನ್ಎಯಲ್ಲೇ ಬರೆದಿರುತ್ತಾ? ಅಂದ್ರೆ ನಮ್ಮ ಜೀನ್ಸ್ ನಮ್ಮ ಫೈನಲ್ ಹೈಟ್ ಅನ್ನು ಡಿಸೈಡ್ ಮಾಡ್ತಾ ಅಥವಾ ನಾವು ತಿನ್ನೋ ಊಟ ನಮ್ಮ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಇಂಪಾರ್ಟೆಂಟಾ? ಬನ್ನಿ, ಈ ಸೂಪರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಇವತ್ತು ಮಾತಾಡೋಣ. ಹಾಯ್ ಎಲ್ರಿಗೂ, 5 ನಿಮಿಷದ ವಿಜ್ಞಾನಕ್ಕೆ ಮತ್ತೊಮ್ಮೆ ಸ್ವಾಗತ. ನಿಮ್ಮೆಲ್ಲರನ್ನೂ ಮತ್ತೆ ಭೇಟಿ ಮಾಡ್ತಿರೋದಕ್ಕೆ ತುಂಬಾನೇ ಖುಷಿಯಾಗ್ತದೆ. ನಿಮ್ಮ ಪೋಷಕರಿಗಿಂತ ಹೆಚ್ಚು ಎತ್ತರವಾಗ್ತೀರಾ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ನಮ್ಮನೇಲಿ ಅಂತೂ ಎಲ್ರೂ ಟಾಲ್. ಅಂದ್ರೆ ನಮ್ ತಾತ, ಅಪ್ಪ, ಚಿಕ್ಕಪ್ಪ, ಅತ್ತೆ ಎಲ್ರೂ 6 ಅಡಿಗಿಂತ ಜಾಸ್ತಿ. ನಾನೇ ನೋಡಿ ನಮ್ಮನೇಲಿ ಸ್ವಲ್ಪ ಕುಳ್ಳ, ಜಸ್ಟ್ 6 ಅಡಿ 3 ಇಂಚ್. ಸೊ ಈಗ ನಂಗೂ ಒಬ್ಬ ಮಗ ಇದ್ದಾನೆ. ಅದಕ್ಕೆ ಈ ಪ್ರಶ್ನೆ ನನ್ ತಲೆ ಕುರಿತಾನೇ ಇರುತ್ತೆ. ಅವನ ಹೈಟ್ ಅವನ ಜೀನ್ಸ್ನಲ್ಲೇ ಮೊದಲೇ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಮುಂಚೆ ಬನ್ನಿ ಒಂದು ದೊಡ್ಡ ಪಿಕ್ಚರ್ ನೋಡೋಣ. ನಿಮಗೆ ಕೇಳಿದರೆ ಆಶ್ಚರ್ಯ ಆಗ್ಬೋದು, ಮನುಷ್ಯರ ಎತ್ತರ ಯಾವಾಗ್ಲೂ ಜಾಸ್ತಿ ಆಗ್ತಾನೆ ಬಂದಿಲ್ಲ. ಅದರ ಹಿಸ್ಟರಿಯಲ್ಲಿ ತುಂಬಾನೇ ಏಳುಬೀಳುಗಳಿವೆ. ಇದನ್ನೊಮ್ಮೆ ನೋಡಿ, ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಸುಮಾರು 3 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಪೂರ್ವಜ ಆಸ್ಟ್ರಲೋಪಿಥೆಕಸ್ ಗೊತ್ತಾ? ಅವರ ಹೈಟ್ ಸುಮಾರು 4 ಅಡಿಯಷ್ಟೇ. ಆಮೇಲೆ ಬಂದ್ರು ಹೋಮೋ ಎರೆಕ್ಟಸ್. ಅವರು 5 ಅಡಿ 7 ಇಂಚ್ ತನಕ ಬೆಳೆದ್ರು. ಆದ್ರೆ ಅಸಲಿ ಸರ್ಪ್ರೈಸ್ ಇರೋದೇ ಶಿಲಾಯುಗದಲ್ಲಿ. ಆಗ ಇದ್ದ ಗ್ರಾವಿಟೇರಿಯನ್ ಬೇಟೆಗಾರರು ಅವರ ಆವ್ರೇಜ್ ಹೈಟ್ 6 ಅಡಿ ಇತ್ತು. 6 ಅಡಿ. ಆದ್ರೆ ಆಮೇಲೆ ಏನಾಯ್ತು ಅಂದ್ರೆ ಅವರ ಎತ್ತರ ಕಡಿಮೆ ಆಯ್ತು. ನೋಡಿ, 18ನೇ ಶತಮಾನಕ್ಕೆ ಬರುಷ್ಟಲ್ಲಿ ಯುರೋಪಿಯನ್ ಗಂಡಸರ ಆವ್ರೇಜ್ ಹೈಟ್ ಬರೀ 5 ಅಡಿ 5 ಇಂಚ್ ಆಗೋಯ್ತು. ಈಗ ಡಚ್ ಗಂಡಸರು ಮತ್ತೆ 6 ಅಡಿ ಎತ್ತರಕ್ಕೆ ತಲುಪಿದ್ದಾರೆ. ಸೊ ಪಾಯಿಂಟ್ ಏನಂದ್ರೆ, ನಾವು ಯಾವಾಗ್ಲೂ ಎತ್ತರ ಆಗ್ತಾನೆ ಬಂದಿಲ್ಲ. ಇಲ್ಲಿರೋ ಒಂದು ಶಾಕಿಂಗ್ ವಿಷಯ ಏನಂದ್ರೆ, ಯಾವಾಗ ಮನುಷ್ಯರು ಬೇಟೆ ಆಡೋದನ್ನ ಬಿಟ್ಟು ವ್ಯವಸಾಯ ಶುರು ಮಾಡಿದ್ರೋ ಯುರೋಪಿಯನ್ ಗಂಡಸರ ಸರಾಸರಿ ಎತ್ತರ ಬರೋಬ್ಬರಿ 8 ಇಂಚು ಕಮ್ಮಿ ಆಯ್ತು. ಹೌದು, 8 ಇಂಚ್. ಇದಕ್ಕೆ ಮೇನ್ ಕಾರಣ ಅವರ ಊಟದಲ್ಲಿ ಪ್ರೋಟೀನ್ ಅಂಶ ತುಂಬಾನೇ ಕಡಿಮೆ ಆಗಿದ್ದು. ಇದು ನಿಜಕ್ಕೂ ನಂಬೋಕೆ ಆಗಲ್ಲ ಅಲ್ವಾ? ಹಾಗಾದ್ರೆ ನಮ್ಮ ಹೈಟನ್ ಡಿಸೈಡ್ ಮಾಡೋದು ಯಾವುದು? ನಮ್ಮ ಜೀನ್ಸಾ ಅಥವಾ ನಾವು ಬೆಳೆಯೋ ಪರಿಸರನಾ? ಇದು ನೇಚರ್ ವರ್ಸಸ್ ನರ್ಚರ್ ಅನ್ನೋ ಒಂದು ಕ್ಲಾಸಿಕ್ ಡಿಬೇಟ್. ಬನ್ನಿ, ಈ ಎರಡೂ ಪವರ್ಫುಲ್ ಫೋರ್ಸ್ಗಳ ನಡುವಿನ ಫೈಟ್ ಹೇಗಿರುತ್ತೆ ನೋಡೋಣ. ಒಂದು ಕಡೆ ನೇಚರ್, ಅಂದ್ರೆ ನಮ್ಮ ಪೇರೆಂಟ್ಸಿಂದ ನಮಗ್ ಸಿಕ್ಕಿರೋ ಆ ಡಿಎನ್ಎ ಬ್ಲೂಪ್ರಿಂಟ್. ಇನ್ನೊಂದು ಕಡೆ ನರ್ಚರ್, ಅಂದ್ರೆ ನಮ್ಮ ಊಟ ತಿಂಡಿ, ಆರೋಗ್ಯ ಮತ್ತೆ ನಾವು ಬದುಕೋ ಎನ್ವೈರನ್ಮೆಂಟ್. ಇವೆರಡರಲ್ಲಿ ಯಾವುದು ಜಾಸ್ತಿ ಪವರ್ಫುಲ್? ಈ ಚರ್ಚೆಯ ಹಿಸ್ಟ್ರಿ ನೋಡೋದಾದ್ರೆ, ಫ್ರಾನ್ಸಿಸ್ ಗಾಲ್ಟನ್ ಅಂತ ಒಬ್ಬ ವಿಜ್ಞಾನಿ ಮೊಟ್ಟಮೊದಲ ಬಾರಿಗೆ ಎತ್ತರದ ಬಗ್ಗೆ ಒಂದು ದೊಡ್ಡ ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಿದ್ರು. ಆದ್ರೆ ಅವರಿಗೆ ಸಿಕ್ಕಿದ ರಿಸಲ್ಟ್ಸ್ ತುಂಬಾನೇ ಕನ್ಫ್ಯೂಸಿಂಗ್ ಆಗಿತ್ತು. ಯಾಕಂದ್ರೆ ಪೋಷಕರ ಎತ್ತರ ಮಕ್ಕಳ ಎತ್ತರವನ್ನು ಯಾವಾಗ್ಲೂ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡ್ತಿರ್ಲಿಲ್ಲ. ಸರಿ, ಹಾಗಾದ್ರೆ ಇವತ್ತಿನ ಮಾಡರ್ನ್ ಸೈನ್ಸ್ ಏನ್ ಹೇಳತ್ತೆ ಅಂತ ನೋಡಕ್ಕೆ ನೇಚರ್ ಕಡೆ ಹೋಗೋಣ. ಅಂದ್ರೆ ನಮ್ಮ ಡಿಎನ್ಎ ಒಳಗಡೆ ಇಣುಕಿ ನೋಡೋಣ ಬನ್ನಿ. ಅವಳಿ ಜವಳಿ ಮಕ್ಕಳ ಮೇಲೆ ಮಾಡಿರೋ ಸ್ಟಡೀಸ್ನಿಂದ ಒಂದು ಸಿಂಪಲ್ ಉತ್ತರ ಸಿಕ್ಕಿದೆ. ಏನಂದ್ರೆ, ಇಡೀ ಮನುಷ್ಯರ ಪಾಪ್ಯುಲೇಷನ್ನಲ್ಲಿ ಎತ್ತರದ ವೇರಿಯೇಷನ್ ಇದೆಯಲ್ಲ, ಅದರಲ್ಲಿ 86% ನಮ್ಮ ಜೀನ್ಸಿಂದಾನೇ ಬರುತ್ತಂತೆ. ವಾವ್, 86%! ಇದು ತುಂಬಾನೇ ದೊಡ್ಡ ನಂಬರ್. ಆದ್ರೆ ಎಲ್ಲೇ ಇದೆ ನೋಡಿ ದೊಡ್ಡ ಟ್ವಿಸ್ಟ್. ನಮ್ಮ ಜೀನ್ಸ್ ನಮ್ಮ ಎತ್ತರದಲ್ಲಿ 86% ಪಾತ್ರ ವಹಿಸುತ್ತೆ ಅಂತ ನಮಗ್ ಗೊತ್ತಿದ್ರೂ, ವಿಜ್ಞಾನಿಗಳು ಇಲ್ಲಿವರೆಗೂ ಐಡೆಂಟಿಫೈ ಮಾಡಿರೋ ಜೀನ್ಸ್ಗಳ ಮೂಲಕ ಕೇವಲ 27% ಹೈಟ್ ವೇರಿಯೇಷನ್ ಅನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡೋಕಾಗ್ತಿದೆ. ಹಾಗಾದ್ರೆ ಮಿಕ್ಕಿದ್ದೆಲ್ಲೋಯ್ತು? ಈ ಮಿಸ್ಟ್ರಿ ಹೇಗಿದೆ ಅಂದ್ರೆ, ಸೈಂಟಿಸ್ಟ್ಸ್ ಎತ್ತರಕ್ಕೆ ಲಿಂಕ್ ಆಗಿರೋ ಸುಮಾರು 800 ಜೀನ್ಗಳನ್ನ ಕಂಡಿಡಿದಿದ್ದಾರೆ. ಆದ್ರೆ ಇದ್ರಲ್ಲಿ ಒಂದು ಮೇನ್ ಪ್ಲೇಯರ್ ಅಂತ ಹೇಳೋ HGMA2 ಅನ್ನೋ ಜೀನ್ ಇದೆಯಲ್ಲ, ಅದು ಕೂಡ ಹೆಚ್ಚುವೆಂದ್ರೆ ಜಸ್ಟ್ 1/4 ಇಂಚ್ ಅಷ್ಟೇ ಎತ್ತರ ಜಾಸ್ತಿ ಮಾಡುತ್ತೆ. ಅಂದ್ರೆ ಇನ್ನೂ ದೊಡ್ಡ ಭಾಗದ ಜೆನೆಟಿಕ್ ಇನ್ಫ್ಲೂಯೆನ್ಸ್ ಬಗ್ಗೆ ನಮಗೆ ಇನ್ನೂ ಗೊತ್ತೇ ಇಲ್ಲ. ಇದು ನಮ್ಮತ್ರ ಒಂದು 500 ಪೇಜಿನ ಬುಕ್ ಇದ್ದು, ಅದರಲ್ಲಿ ಬರೀ 135 ಪೇಜ್ ಮಾತ್ರ ಓದಕ್ಕೆ ಬರೋ ಹಾಗೆ. ಸರಿ, ಈಗ ಗೇರ್ ಚೇಂಜ್ ಮಾಡಿ ನರ್ಚರ್ ಕಡೆ ಬರೋಣ. ಅಂದ್ರೆ ಪರಿಸರದ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಒಂದು ಪಕ್ಕಾ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನೋಡೋಣ ಬನ್ನಿ. ಇದು ನಾರ್ತ್ ಮತ್ತೆ ಸೌತ್ ಕೊರಿಯಾದ ಕಥೆ. ಈ 2 ದೇಶದ ಜನರ ನಡುವೆ ಜೆನೆಟಿಕಲಿ ನೋಡಿದ್ರೆ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಆದ್ರೂ ಇವತ್ತು ಸೌತ್ ಕೊರಿಯಾದವರು ನಾರ್ತ್ ಕೊರಿಯಾದವ್ರಿಗಿಂತ ಆವ್ರೇಜ್ ಆಗಿ 1 ಇಂಚ್ಗಿಂತಲೂ ಹೆಚ್ಚು ಎತ್ತರ ಇದ್ದಾರೆ. ಯಾಕೆ? ಚಿಕ್ಕ ವಯಸ್ಸಲ್ಲೇ ಸಿಗೋ ಊಟ ಮತ್ತೆ ಆರೋಗ್ಯ ಫೈನಲ್ ಹೈಟ್ ಅನ್ನು ಡಿಸೈಡ್ ಮಾಡೋದ್ರಲ್ಲಿ ಎಷ್ಟು ದೊಡ್ಡ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಪ್ರೂಫ್ ಬೇಕೇ? ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನು? ಈ ಚರ್ಚೆಯ 2 ಸೈಡ್ಸ್ನ ಒಟ್ಟಿಗೆ ಸೇರಿಸಿ ಕೊನೆಯ ಉತ್ತರ ಏನು ಅಂತ ನೋಡೋ ಸಮಯ ಬಂದಿದೆ. ಈ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅನ್ನು ವಿವರಿಸೋಕೆ ಸೈಂಟಿಸ್ಟ್ಸ್ ಈಗ ಆಮ್ನಿಜೆನಿಕ್ ಟ್ರೇಟ್ ಅಂತ ಒಂದು ಹೊಸ ಐಡಿಯಾ ಯೂಸ್ ಮಾಡ್ತಾರೆ.
ಏನಿದು ಅಂದ್ರೆ ಎತ್ತರದಂತ ಒಂದು ಗುಣ ಇದೆಯಲ್ಲ, ಅದು ನಮ್ಮ ಆಲ್ಮೋಸ್ಟ್ ಎಲ್ಲಾ ಜೀನ್ಸ್ಗಳಿಂದ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಪ್ರತಿಯೊಂದು ಜೀನ್ ಕೂಡ ತುಂಬಾನೇ ಚಿಕ್ಕ ಪಾತ್ರ ವಹಿಸುತ್ತೆ ಮತ್ತು ಇವೆಲ್ಲವೂ ನಮ್ಮ ಪರಿಸರದ ಜೊತೆ ಒಂದು ಕಾಂಪ್ಲೆಕ್ಸ್ ರೀತಿಯಲ್ಲಿ ಇಂಟರಾಕ್ಟ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನೇಚರ್ ಅಥವಾ ನರ್ಚರ್ ಅಲ್ಲ, ಇದು ನೇಚರ್ ಮತ್ತು ನರ್ಚರ್ ಎರಡರ ಒಂದು ಡೀಪ್ ಕಾಂಪ್ಲೆಕ್ಸ್ ಕಾಂಬಿನೇಷನ್. ಹಾಗಾದ್ರೆ ಫೈನಲ್ ಆಗಿ ಒಂದು ಪ್ರಶ್ನೆ: ನಮ್ಮಲ್ಲಿ ಎಷ್ಟು ಪರ್ಸೆಂಟ್ ನಮ್ಮ DNA ಮತ್ತು ಎಷ್ಟು ಪರ್ಸೆಂಟ್ ನಾವು ಚಿಕ್ಕವರಿದ್ದಾಗ ತಿಂದ ಊಟ? ಇದು ನಮ್ಮೆಲ್ಲರನ್ನೂ ನಮ್ಮ ಸ್ವಂತ ಕಥೆಯ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡತ್ತೆ ಅಲ್ವಾ? ಈ ವಿಶ್ಲೇಷಣೆ ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಹೆಚ್ಚಿನ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ಖಂಡಿತ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.